ಹೇಳ್ತೀನಿ. ರಾಧೆ ಗೋವಿಂದ ಹೇಳು. हरे कृष्ण 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 हरे 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 राम 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 हरे कृष्ण 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 हरे 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 राम हरे ಬೃಂದಾವನದ ಹೇಳು. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಗೋಕುಲಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ದಿನದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಅವತ್ತು ತುಂಬಾ ಸ್ಪೆಷಲ್ ಆಗಿತ್ತು ನನಗಂತೂ ಅಂತ ಹೇಳ್ಬೋದು. ಯಾಕೆಂದರೆ ಮಾಮೂಲಿ ಟೈಮಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ, ಆದರೆ ಜನ್ಮಾಷ್ಟಮಿ ದಿನ ಹೋಗಿರಲಿಲ್ಲ. ಸೊ ಈ ಸರಿ ಫಸ್ಟ್ ಟೈಮು ನಾವು ಹೋಗಿದ್ದು. ಸೊ ನಾನು ಪಾಪು ಮತ್ತು ನಮ್ಮಮ್ಮ ಆಟೋದಲ್ಲಿ ನಾವು ಹೋದ್ವಿ. ಇದು ಆ್ಯಕ್ಚುಲಿ ಕುವೆಂಪು ನಗರದಲ್ಲಿರೋದು, ಮೈಸೂರಲ್ಲಿ. ಸೊ ಫಸ್ಟ್ ಹೋದ್ವಿ, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಲ್ಲಂತೂ ಏನೋ ವಾತಾವರಣನೇ ನಮಗೊಂಥರ ಅದು ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ಆ ಥರ. ಸೊ ಇಲ್ಲಿ ಹೊರಗಡೆ ಎಲ್ಲ ನೋಡಿ ಈ ಥರ ಎಲ್ಲ ಬೋರ್ಡೆಲ್ಲ ಹಾಕಿದ್ರು. ಅವತ್ತೇನೇನೆಲ್ಲ ವಿಶೇಷ ಒಂದು ಕಾರ್ಯಕ್ರಮಗಳಿದೆ, ಸೊ ಅದ್ರ ರಿಲೇಟೆಡ್ ಎಲ್ಲನೂ ಕೂಡ ಅಲ್ಲಿ ಹಾಕಿದ್ರು ಅಂತ ಹೇಳ್ಬೋದು. ಸೊ ಕ್ರೌಡು ಅಷ್ಟೇ ಚೆನ್ನಾಗಿತ್ತು, ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಸೊ ನಾವು ಬೆಳಗ್ಗೆನೇ ಹೋಗಿದ್ದು, 9:15 ಅಷ್ಟರಲ್ಲಿ ಹೋಗಿದ್ವಿ ನಾವು ಅಲ್ಲಿಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಅಲ್ಲಿ ನಿಜವಾಗ್ಲೂ ಅಲ್ಲೊಂಥರ ಬೇರೆ ಥರ ವಾತಾವರಣ ಅಂತಲೇ ಅನ್ಬೋದು. ಸಿನಿಮಾ ಇಲ್ಲಿ ನೋಡು ಮಾಮಿ. ಏನಕ್ಕೆ ಅಂದರೆ ಅಲ್ಲಿ ಭಜನೆಗಳು ನಡೀತಾ ಇರುತ್ತೆ. ಸೊ ಅದಂತೂ ನಮಗೆ ಮಾಮೂಲಿ ದೇವಸ್ಥಾನ ಥರ ಫೀಲೇ ಆಗೋಲ್ಲ. ಅದು ಆ್ಯಕ್ಚುಲಿ ಏನೋ ಬೇರೆ ಯಾವುದೋ ನಿಜವಾದ ಬೃಂದಾವನಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ನಮ್ಗೆ ಫೀಲ್ ಆಗುತ್ತೆ. ಭಜನೆಗಳೆಲ್ಲ ನಡೀತಾ ಇರುತ್ತೆ. ರಾಧೆ ಹೇಳ್ತೀನಿ. ರಾಧೆ ಗೋವಿಂದ ಹೇಳು. ಬಕಂದ ಬೃಂದಾವನದ ಚಂದ ನಡಿ. कृष्णा हरे कृष्ण हरे कृष्णा कृष्णा ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಅದನ್ನು ನಿಜ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ಅದು ಆ ಥರ ನನಗೆ ಆ ಒಂದು ಅಲ್ಲಿ ವಾತಾವರಣ ಅಷ್ಟು ಇಷ್ಟ ಆಯ್ತು ನನಗೆ. ಆಮೇಲೆ ಇದು ಕೃಷ್ಣ ಬಲರಾಮ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಅಂತ ಹೇಳ್ಬೋದು. ಸೊ ಕೃಷ್ಣ ಬಲರಾಮನ ನೋಡೋದಕ್ಕೇ ಎರಡು ಕಣ್ಣು ಸಾಲಲ್ಲ, ಆ ಥರ ಚೆನ್ನಾಗಿತ್ತು ಒಂದು ಎಲ್ಲ ಡೆಕೋರೇಷನ್ಗಳು. ಸೊ ಅಲ್ಲಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು, ಮತ್ತು ಇಲ್ಲಿ ಪಾಪು ಇದ್ಲಲ್ಲ ಸ್ವಲ್ಪ ಮುಂದೆನೇ ಬಿಟ್ಟರು, ಬನ್ನಿ ಪಾಪು ಕರ್ಕೊಂಡು ಮುಂದೆ. हरे कृष्ण 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 हरे 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 राम 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 हरे कृष्ण 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 हरे 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 राम हरे. ದರ್ಶನ ಎಲ್ಲ ಚೆನ್ನಾಗಾಯಿತು. ತಮಿಳ್ನಾಡು ಪ್ರಸಾದ
ಆಗ್ತಾಯಿತ್ತು. ಮಾಮೂಲಿ ಹಂಚೋದೆಲ್ಲ ಶುರು ಆಗಿತ್ತು ಪ್ರಸಾದ ಎಲ್ಲ ಕೊಡೋಕ್ಕೆ, ಆದರೆ ಇನ್ನೂ ಬರ್ತಾ ಇರ್ತಾರಲ್ವ. ಸೊ ನೋಡಿ ಇಲ್ಲಿ 1 ಅವರಲ್ಲಿ ಕೃಷ್ಣನ ನಾಮಸ್ಮರಣೆ ಮಾಡಬೇಕಂತೆ. ಅಲ್ಲಿ ತುಳಸಿ ಮಾಲೆ ಕೊಡ್ತಾರೆ. ಸೊ ನಾನೇನೆಲ್ಲ ರೆಡಿ ಇದ್ದೆ, ಆದರೆ ನಮ್ಮ ಪಾಪು ಇನ್ನೂ ತಿಂಡಿ ತಿನ್ಸಿರಲಿಲ್ಲ. ಅಲ್ಲಿ 1 ಅವರ್ ಮೇಲೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡಿ ಇಲ್ಲೆಲ್ಲ ಬುಕ್ಸ್ ಎಲ್ಲ ತೊಗೊಳಕ್ಕೆ ಬಂದ್ವಿ. ಬುಕ್ಸ್ ಎಲ್ಲ ನಿಜವಾಗ್ಲೂ ನನಗೆ ಎಲ್ಲೋದ್ರೂ ಕೂಡ ಬುಕ್ಸ್ ಕಲೆಕ್ಷನ್ಸ್, ಎಸ್ಪೆಷಲಿ ಈ ಥರ ದೇವ್ರ ಬುಕ್ಸ್ ಕಲೆಕ್ಷನ್ಸ್ ಅಂತ ಮೊದಲಿಂದ ಮಾಡ್ತಿರ್ತೀನಿ. ಸೊ ಪಾಪಗೊಂದು ಅವಳು ಕತೆ ಹೇಳ್ಕೊಡೋಕೆ ಅವಳಿಗೊಂದು ಬುಕ್ ತೊಗೊಂಡೆ. ಅದಾದಮೇಲೆ ನಾನೊಂದು ಭಾಗವತ ಬುಕ್ ತೊಗೊಂಡೆ. ಏಕೆಂದರೆ ಅವಳಿಗೆ ದಿನ ಏನಾದರೂ ಸ್ಟೋರಿ ಹೇಳಲೇಬೇಕು ನಿದ್ದೆ ಮಾಡಿಸ್ಬೇಕಾದ್ರೆ. ಸೊ ಅದಕ್ಕೇ ಚಿಕ್ಕ ಪುಟ್ಟ ಬುಕ್ಸ್ ತೊಗೊಳೋದಕ್ಕಿಂತ ಇಲ್ಲಿ ದೇವ್ರದ್ದು ಕೃಷ್ಣನ ಲೀಲೆಗಳ್ದೇ ಒಂದು ಬುಕ್ನ ತೊಗೊಂಡೆ. ಅದಾದಮೇಲೆ ನಾನು ಭಾಗವತ ತೊಗೊಂಡೆ. ನಿಜವಾಗ್ಲೂ ಇದು ತೊಗೊಂಡ್ಮೇಲೆ ನಿಜವಾಗ್ಲೂ ನನ್ನ ಲೈಫಲ್ಲಿ ತುಂಬಾ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಆಲ್ರೆಡಿ ನಾನೊಂದು 4-5 ಚಾಪ್ಟರ್ಸ್ ಅಷ್ಟು ಮುಗಿಸಿದ್ದೀನಿ ಓದಿ. ಸೊ ಮೊದಲಿಂದನೂ ನನಗಿದೊಂದು ಅಭ್ಯಾಸ. ಅದಾದಮೇಲೆ ಇದು ಪಾರಾಯಣ ಮಾಡೋದಕ್ಕೆ ಇದು ಇರಲೇ ಇಲ್ಲ ನನ್ನ ಹತ್ರ. ಸೊ ಅದಕ್ಕೋಸ್ಕರ ಬುಕ್ ಸ್ಟ್ಯಾಂಡು ಕೂಡ ತೊಗೊಂಡೆ. ಸೊ ಅದೆಲ್ಲ ನಿಜವಾಗ್ಲೂ ಒಂದು ಒಳ್ಳೆ ವೈಬ್ರೇಷನ್ ಅಂತ ಹೇಳ್ಬೋದು. ಮತ್ತು ತುಳಸಿ ಮಾಲೆನೂ ಕೂಡ ಕೃಷ್ಣನಿಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡೆ. ಅದಾದಮೇಲೆ ಇಲ್ಲಿ ನೋಡಿ ಸ್ಟ್ಯಾಚ್ಯೂನ ರೆಡಿ ಮಾಡಿದರು. ಸೊ ಅದು ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಅಲ್ಲೂ ಕೂಡ ಒಂದು ಫೋಟೋ ತೊಗೊಂಡು ಅಷ್ಟರಲ್ಲಿ ನಾನು ಇಲ್ಲೆಲ್ಲ ಬುಕ್ಸ್ ಎಲ್ಲ ತೊಗೊಂಡು ಏನೆಲ್ಲ ಬೇಕು, ಮತ್ತು ಗಂಧ, ಅದು ಗೋಪಿ ಚಂದನ ಅಂತ ಹೇಳ್ತಾರಲ್ಲ ಅದು. ಸೊ ಅದನ್ನೆಲ್ಲ ತೊಗೊಂಡು ಅದಾದಮೇಲೆ ಇಲ್ಲಿ ಲಾಡು, ಮತ್ತು ಇದು ಪ್ರಸಾದ ಅಲ್ಲ, ಅವರು ಮ್ಯಾನುಫ್ಯಾಕ್ಚರ್ ಮಾಡಿರೋರು ಮಾರ್ತಾ ಇರೋದು. ಸೊ ಅದನ್ನು ತೊಗೊಂಡೆ. ಆಮೇಲೆ ಅಲ್ಲಿ ಪ್ರಸಾದಕ್ಕೆ ಅಂದ್ಬಿಟ್ಟು ಪೊಂಗಲ್, ಸ್ವೀಟ್ ಪೊಂಗಲ್ ಕೊಟ್ಟಿದ್ದರು. ಸೊ ಅದನ್ನೆಲ್ಲ ಇಸ್ಕೊಂಡು ನಿಜವಾಗ್ಲೂ ಚೆನ್ನಾಗಿತ್ತು, ಒಂದು ವೈಬ್ಸ್ ಅಂತ ಹೇಳ್ಬೋದು. ಬಟ್ ನಾವು ತಿಂಡಿ ಮಾಡಿಲ್ಲದೆ ಇರೋ ಕಾರಣಕ್ಕೆ ನಾವು ಜಾಸ್ತಿ ಹೊತ್ತು ಇನ್ನೂ ಜಾಸ್ತಿ ಏನು ಸ್ಪೆಂಡ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾವು 10:30, 11 ಆಗಿತ್ತು. ಸೊ ಅಷ್ಟರಲ್ಲಿ ಬನ್ನಿ ಹೊರಡೋಣ ಅಂತ ಅಂದ್ಬಿಟ್ಟು ದೇವ್ರಿಗೆ ಇನ್ನೊಂದು ಸರಿ ಹೊರಗಡೆಯಿಂದ ನಮಸ್ಕಾರ ಮಾಡಿಬಿಟ್ಟು ಹೊರಟ್ವಿ. ಪಾಪುಗೂ ಅಷ್ಟೇ ಅವಳಿಗೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಅಲ್ಲೆಲ್ಲ ಆ ಥರ ಒಂದು ದೇವರ ನಾಮಸ್ಮರಣೆಗಳು ಮತ್ತು ಅಲ್ಲಿ ಹರಿಕಥೆಗಳ ಥರ ಎಲ್ಲ ನಡೀತಾ ಇರುತ್ತಲ್ಲ. ಸೊ ಅದು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಮೇನಾಗಿ ಭಜನೆಗಳೆಲ್ಲ ಮಾಡ್ತಾ ಇರ್ತಾರಲ್ಲ, ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದಾದಮೇಲೆ ನೋಡಿ ಅಲ್ಲೇ ಕುವೆಂಪು ನಗರದಲ್ಲಿ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ತಿಂಡಿ ತಿಂದ್ಕೊಂಡು ಮನೆಗೆ ಬಂದ್ವಿ. ನೋಡಿ ಇದೆಲ್ಲ ಬುಕ್ಸ್ ತೊಗೊಂಡ್ವಲ್ಲ, ಅದ್ರ ಜೊತೆಗೆ ಪಾಪುಗೆ ಸುಮ್ಮನೆ ಹಂಗೆ ಕೊಟ್ಟಿದ್ದು. ಸೊ ಬಂದ ತಕ್ಷಣವೇ ನಾನು ತೊಗೊಂಡಿದ್ದ ಬುಕ್ನ ದೇವ್ರ ಮನೇಲಿ ಇಟ್ಬಿಟ್ಟು ಹಂಗೆ ನಮಸ್ಕಾರ ಮಾಡಿದೆ. ಕೃಷ್ಣನಿಗೂ ಕೂಡ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಹೊರಟಿದ್ದು. ಸೊ ಅದಕ್ಕೋಸ್ಕರನೇ ಕೃಷ್ಣನ ಮುಂದೆ ಮತ್ತು ಲಾಡು ತಂದಿದ್ನಲ್ಲ, ಲಾಡು ಎಲ್ಲ ಇಟ್ಟು ಮತ್ತೆ ನಾನು ಪೂಜೆ ಮಾಡಿದೆ. ಸೊ ಬೆಳಗ್ಗೆ ನಾನು ಕೃಷ್ಣನ ವಿಗ್ರಹ ಇಟ್ಬಿಟ್ಟೆ ನಾನು ಪೂಜೆ ಮಾಡಿಬಿಟ್ಟು ಇಸ್ಕಾನ್ ಟೆಂಪಲ್ಗೆ ಹೊರಟಿದ್ದು. ಸೊ ಬಂದ ತಕ್ಷಣ ಮತ್ತೆ ನಾನು ತುಪ್ಪ ದೀಪ ಹಚ್ಬಿಟ್ಟು ಅಟ್ಲೀಸ್ಟ್ ಇದನ್ನು ಸ್ವಲ್ಪನಾದರೂ ಓದ್ಬಿಡೋಣ ಸ್ಟಾರ್ಟಿಂಗು, ಆಮೇಲೆ ಬೇಕಾದ್ರೆ ನಾನು ಕಂಟಿನ್ಯೂ ಮಾಡ್ಕೋಬೋದು. ಅವತ್ತಿನ ದಿನ ಶುರು ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಪಾರಾಯಣ ಶುರು ಮಾಡಿಬಿಟ್ಟೆ. ಯಾಕೆಂದರೆ ಈವ್ನಿಂಗ್ ಆದರೆ ಇವಳಿಗೂ ಕೃಷ್ಣನ ಥರ ಡ್ರೆಸ್ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಆವಾಗ ಆಗಲ್ಲ ಗಡಿಬಿಡಿಲಿ ಅಂದ್ಬಿಟ್ಟು ಸೊ ತಂದ ತಕ್ಷಣವೇ ಒಂದು 11:30 ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಸೊ ದೇವ್ರ ಮುಂದೆ ಇಟ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಓದಿದೆ. ಸೊ ಇದೆಲ್ಲ ನೋಡಿ, ಎಷ್ಟೊಂದು ಜನ ಭಗವದ್ಗೀತೆ ಮಾತ್ರ ಫೋಕಸ್ ಮಾಡ್ತಾರೆ, ಬಟ್ ಇದು ಫುಲ್ ದೇವರ ಒಂದು ಪಾರಾಯಣ ಅಂತ ಹೇಳ್ಬೋದು. ಕೃಷ್ಣಂದು ಎಲ್ಲ ಥರ ಅವತಾರಗಳಿರ್ಬೋದು, ಪ್ರತಿಯೊಂದು ಇದರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಒಟ್ಟು 18 ವಾಲ್ಯೂಮ್ಸ್ಗಳಿದೆ ಇಸ್ಕಾನ್ ಬುಕ್ಸಲ್ಲಿ. ಸೊ ನಾನು ಫಸ್ಟು ಒಂದು ತೊಗೊಂಡೆ. ಇದನ್ನು ಫಸ್ಟ್ ಚೆನ್ನಾಗಿ ಮುಗಿಸ್ಬಿಟ್ಟು ಆಮೇಲೆ ಇನ್ನೊಂದು ತೊಗೊಳ್ಳೋಂಥ. ಫುಲ್ ಸೆಟ್ಗೆ 9,500 ಆಗುತ್ತಂತೆ. ಸೊ ಇದು 750 ರೂಪಾಯಿ ಬುಕ್ಗೆ. ಅವಳ ಪಾಪು ಬುಕ್ಗೆ 200 ರೂಪೀಸ್ ಆಯಿತು. ಅವಳದೊಂದು ಬುಕ್ ತೊಗೊಂಡೆ. ಹಂಗೆ ಅದೇ ನಮಗೆ ಮೇನ್, ನಮಗೆ ನಮ್ಮ ಲೈಫ್ನ ಉದ್ಧಾರ ಮಾಡೋದೇ ಈ ಥರ ನಮ್ಮ ಪಾರಾಯಣಗಳು ಅಥವಾ ನಮ್ಮಲ್ಲಿ ನಾವು ಮಾಡೋ ಒಳ್ಳೆ ಕೆಲಸಗಳು, ಬರೀ ಅಷ್ಟೇ. ಅದೊಂದಕ್ಕೆ ಮಾತ್ರನೇ ನಾನು ತಲೆಬಾಗೋದು ಅಂತ ಹೇಳ್ಬೋದು. ಏಕೆಂದರೆ ಇನ್ನು ಮಿಕ್ಕಿದ್ದು ನಾವು ಏನೇ ಮಾಡಿದ್ರೂ ಅದು ನಮಗೆ ಮುಕ್ತಿ ಕೊಡೋ ಅಂಥದ್ದಲ್ಲ. ಈಗ ನಾವು ಇದೇ ದುಡ್ಡಲ್ಲಿ ಈಗ ಇದೆಲ್ಲ ನೆಕ್ಸ್ಟ್ ತೊಗೋತೀನಿ ಮಿಕ್ಕಿದೆಲ್ಲ. ನೋಡಿ ಅವಳಿಗೂ ಹೇಳ್ಕೊಟ್ಟೆ ಬುಕ್ಸು, ಸ್ವಲ್ಪ ಅವಳಿಗೂ ಒಂಚೂರು ಓದಿಸ್ಬಿಡೋಣ ಅಂದ್ಬಿಟ್ಟು. ಸೊ ಅದಾದಮೇಲೆ ಈವ್ನಿಂಗ್ ಆಯಿತು. ಈವ್ನಿಂಗ್ ಮತ್ತೆ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ನಾವು ರೆಡಿ ಆದ್ವಿ. ಸೊ ಇವಳಿಗೂ ನೋಡಿ ಅದು ಗೋಪಿ ಚಂದನ ತಂದಿದ್ನಲ್ಲ, ಅದನ್ನು ಕೈಯಲ್ಲೇ ಹಚ್ಚಿದೆ. ಸೊ ಈ ಥರದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದು. ಯಾಕೆಂದರೆ ನಮ್ಮ ಲೈಫ್ ಸಾರ್ಥಕ ಆಗೋದು ಇದರಲ್ಲೇ. ನಾವು ಸುಮ್ಮನೆ ಸೀರೆ, ದುಡ್ಡು, ಬಟ್ಟೆ ಅದಕ್ಕೂ ಮಾಡಬೇಕಿಲ್ಲ ಅಂತಲ್ಲ. ಹಾಗಂತ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ನಾನು ನಿಜವಾಗ್ಲೂ ನಾನು ಬುಕ್ ಕಲೆಕ್ಷನ್ಸ್ ತೋರಿಸ್ಬಿಟ್ರೆ ಚಿಕ್ಕದ್ರಿಂದನೂ ಬುಕ್ಸ್ ಕಲೆಕ್ಷನ್ಸ್ ಮಾಡಿದ್ದೀನಿ ನಾನು. ಲಲಿತಾ ಸಹಸ್ರನಾಮ ಇರ್ಬೋದು, ವಿಷ್ಣು ಸಹಸ್ರನಾಮ ಇರ್ಬೋದು, ಎಲ್ಲ ಥರ ಪುರಾಣಗಳಿರ್ಬೋದು, ಶಿವಪುರಾಣ ಪ್ರತಿಯೊಂದೂ ಇಟ್ಟಿದ್ದೀನಿ. ಈಗಲೂ ಇದೆ ಅದು ನನ್ನ ಕಬೋರ್ಡಲ್ಲಿ.
ಭಗವದ್ಗೀತೆ ಇದೆ, ಬಟ್ ಈ ಒಂದು ಭಾಗವತಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಭಾಗವತಮ್ ತೊಗೊಂಡೆ. ಕೃಷ್ಣ ಬುಕ್ ಇತ್ತು, ಅದು ನಾನು ಮದುವೆ ಆದ ಹೊಸ್ರಲ್ಲಿ ತೊಗೊಂಡಿದ್ದು ಕೃಷ್ಣ ಬುಕ್ಕು. ಸೊ ಅದನ್ನು ದೇವ್ರ ಮುಂದೆ ಇಟ್ಟೆ. ನೋಡಿ ಇವಳಿಗೆ ಈ ಥರ ರೆಡಿ ಮಾಡಿಸ್ದೆ, ನಾನು ರೆಡಿ ಆದೆ. ಆ ನಾಮ ಇಟ್ಕೊಂಡ್ರೆ ಒಬ್ಬೊಬ್ಬರು ಶೈವರು ಮತ್ತು ವೈಷ್ಣವರು ಅನ್ನೋ ಥರ ಇದು ಮಾಡ್ತಾರೆ. ಆ ಬುಕ್ಕು ಓದೋಕ್ಕೆ ಶುರು ಮಾಡಿದ್ರೆ ನಿಜವಾಗ್ಲೂ ಅವರಿಬ್ಬರು ಮಧ್ಯದಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ಅಂತಲೇ ಅನ್ನಿಸ್ಬಿಡುತ್ತೆ. ಇದೆಲ್ಲ ನಾವು ಜಾತಿ ಪಂಗಡಗಳೆಲ್ಲ ನಾವು ಮಾಡ್ಕೊಂಡಿರೋದು ಅಂತ ನನಗೆ, ಎಸ್ಪೆಷಲಿ ಇವಾಗ ಇದನ್ನೆಲ್ಲ ಓದಿದ ಮೇಲೆ ನನಗೆ ಇನ್ನೂ ಚೆನ್ನಾಗಿ ರಿಯಲೈಸ್ ಆಗ್ತಾಯಿದೆ ಅಂತ ನನಗನ್ಸುತ್ತೆ. ನೋಡಿ ಅದಾದಮೇಲೆ ಇದರಲ್ಲಿ ಅದಪ್ಪ ಅಕ್ಕಿ ಹಿಟ್ಟಲ್ಲಿ ಕೃಷ್ಣನ ಹೆಜ್ಜೆ ಗುರುತೆಲ್ಲ ಬರೆದ್ಬಿಟ್ಟು ಬಂದಿದ್ದು. ಒಬ್ಬೊಬ್ಬರ ಆ ಥರ ಅಂತಾರಲ್ಲ, ಈಗ ನಮ್ಮ ಮನೆ ದೇವ್ರು ಶಿವ, ನಾವು ಈ ಥರ ಇದು ಮಾಡಬಾರ್ದು, ಅಥವಾ ವಿಷ್ಣುನ ಜಾಸ್ತಿ ಆ ಥರ ಆರಾಧನೆ ಮಾಡಬಾರ್ದು, ಆ ಥರ ಎಲ್ಲ ಹೇಳ್ತಾರಲ್ಲ ಪಂಗಡಗಳು ಅಂತ ಅಂದ್ಬಿಟ್ಟು. ಸೊ ಅದೆಲ್ಲನೂ ಇಲ್ಲ. ಈ ಬುಕ್ ನೋಡಿಬಿಟ್ರೇ ಓದಿದ್ರೆ ಗೊತ್ತಾಗುತ್ತೆ. ನಾವು ಹೇಳಿದ್ರೆ ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಅಥವಾ ಸುಮ್ಮನೆ ಬೇರೆ ಥರ ಆಗುತ್ತೆ. ನಿಜವಾಗ್ಲೂ ಅದರಲ್ಲಿ ಇನ್ವಾಲ್ವ್ ಆಗಬೇಕು, ಸುಮ್ಮನೆ ಅದಂತೂ ಬರಲ್ಲ. ಅದರಲ್ಲಿ ಭಾಗವತಮಲ್ಲೇ ಕೊಟ್ಟಿದ್ದಾರೆ. ಅದನ್ನು ತುಂಬಾ ನಾವು ಪುಣ್ಯ ಫಲಗಳನ್ನ ತಗೊಂಡು ಓದೋರಿಗೆ ಮಾತ್ರ ಈ ಬುಕ್ ಓದಬೇಕು ಅಂತ ಅವ್ರಿಗೆ ಪ್ರೇರಣೆ ಆಗುತ್ತಂತೆ. ಸೊ ಯಾವುದೇ ಇರಲಿ, ಒಂದು ನಾವು ದೇವ್ರ ಕೆಲಸ ಏನೇ ಮಾಡಬೇಕು ಅಂತಿದ್ರೂ ಸೊ ಅದು ಅವ್ರಿಗೊಂದು ಪ್ರೇರಣೆ ಆದರೆ ಮಾತ್ರ ಆಗೋದು. ಇಲ್ಲ ಸುಮ್ಮನೆ ನಾವು ತೊಗೊಬಂದು ಶೋ ಆಫ್ಗಂತೂ ಇಟ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ. ಅದನ್ನು ತೊಗೊಬಂದಿದ್ದೀವಿ ಅಂದ್ಬಿಟ್ಟು ನೋಡಿ, ಕೃಷ್ಣನ ಬುಕ್ ಲಾಸ್ಟ್ ಟೈಮ್ ತೊಗೊಂಡಿದ್ದು, ಅದು ಕೃಷ್ಣನ ಬುಕ್ಕು 250, ಮತ್ತು ಇದು ಯಾವುದಪ್ಪ ಭಗವದ್ಗೀತೆ ಅವೆಲ್ಲ 250. ಭಾಗವತ ಮಾತ್ರ ಬರೀ ನಾನು ತೊಗೊಂಬಂದಿದ್ದು ಮೊದಲನೇ ವಾಲ್ಯೂಮ್ ಒಂದನೇದಕ್ಕೇ 750 ರುಪೀಸು. ಇಡೀ ಸೆಟ್ ತೊಗೊಂಡ್ರೆ ಒಟ್ಟಿಗೆ ತೊಗೊಂಡ್ರೆ 9,500-10,000 ರೂಪಾಯಿ ಆಗುತ್ತಂತೆ. ಸೊ ನಾನು ಫಸ್ಟ್ ಒಂದು ತೊಗೊಂಡೆ. ಫಸ್ಟ್ ಒಂದು ಓದೋಣ, ಒಟ್ಟಿಗೆ ಬರ್ಡನ್ ತೊಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ತೊಗೊಂಡು ಮುಗಿಸಾದ್ಮೇಲೆ ಆಮೇಲೆ ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಹಂಗೆ ಪ್ಲ್ಯಾನ್ ಮಾಡಿದೆ. ಅಯ್ಯಪ್ಪ, ಅದಂತೂ ನಿಜವಾಗ್ಲೂ ನನ್ನ ಲೈಫಲ್ಲಿ ಮಾಡಿದ್ದು ಒಳ್ಳೆ ಡಿಸಿಷನ್ ಅಂತ ಅನಿಸುತ್ತೆ. ಅದಾದಮೇಲೆ ಏನೋ ಒಂಥರ ನನ್ನಲ್ಲೇ ಫುಲ್ಲು ಚೇಂಜಸ್ಸು ಅಂತ ಹೇಳ್ಬೋದು. ಅಂದರೆ ಈಗ ನಾವು ಥಿಂಕ್ ಮಾಡೋದ್ರಲ್ಲಿ ಇರ್ಬೋದು, ಅದರಲ್ಲೆಲ್ಲ ಕೊಟ್ಬಿಟ್ಟಿದ್ದಾರೆ ಯಾವ್ಯಾವ ರೀತಿ ಏನೇನು ಅಂತ ಅಂದ್ಬಿಟ್ಟು ಎಲ್ಲ ಕೊಟ್ಟಿರೋದ್ರಿಂದ. ಸೊ ನಾವು ಮೊದಲು ಗೊತ್ತಿತ್ತು, ಕೆಲವು ವಿಷಯಗಳೆಲ್ಲ ಗೊತ್ತಿತ್ತು, ಬಟ್ ಇವಾಗ ದೇವರೇ ಅದನ್ನು ಹೇಳಿರೋ ಥರ ಅಲ್ವಾ, ವ್ಯಾಸ ಮುನಿಗಳು ಅದನ್ನು ಬರ್ತಿರೋದು. ಸೊ ಅದಕ್ಕೋಸ್ಕರ ಫುಲ್ ಡೀಪಾಗಿ ಆ ಥರ ಎಲ್ಲ ನಾವು ಹೋಗೋಕ್ಕಾಗಲ್ಲ. ಅದನ್ನು ನೋಡಿ ಓದಬೇಕು ಅಂತ ಅನಿಸಿದ್ರೆ ನೀವೇ ತೊಗೊಂಡು ಓದಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಅದಾದಮೇಲೆ ಇದೊಂದು ಕಳಿಸಿದ್ದೊಂದು ತೊಗೊಂಡಿದ್ದೆ ಲಾಸ್ಟ್ ಟೈಮು. ಸೊ ಅದಕ್ಕೇ ಸ್ವಲ್ಪ ಹತ್ತಿ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿಬಿಟ್ಟು ಬಟರ್ ಪಾಟ್ ಥರ ಮಾಡಿದೆ. ಸೊ ಅವಳನ್ನೂ ಕೂಡ ರೆಡಿ ಮಾಡಿಸ್ದೆ. ಕಿರೀಟ ಒಂದು ಅದು ತಕ್ಷಣಕ್ಕೆ ಸಿಗಲಿಲ್ಲ ಅವಳಿಗೆ ತಲೆಗೆ ಹಾಕೋಕ್ಕೆ. ಸೊ ಅದಕ್ಕೇ ಹಂಗೆ ಸುಮ್ಮನೆ ಏನೋ ಒಂದು ಡಿಸೈನ್ ಮಾಡ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಅವಳು ಸ್ಕೂಲ್ಗೆ ಕೃಷ್ಣ ಜನ್ಮಾಷ್ಟಮಿ ಸ್ಕೂಲಲ್ಲಿ ಇತ್ತಲ್ಲ, ಆವಾಗ ಸಿಕ್ತು, ಆವಾಗ ಹಾಕಿ ಕಳಿಸ್ದೆ. ಇವಾಗ ಅದನ್ನು ಜಾಯಿಂಟ್ ಮಾಡಿ, ಯಾಕೆಂದರೆ ಸ್ಕೂಲ್ದು ಅದೇ ಇನ್ನೊಂದು ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಇದೇ 20 ನಿಮಿಷದ ಮೇಲಾಗೋಯ್ತು. ಸೊ ಅದಕ್ಕೋಸ್ಕರ ಅದನ್ನು ಇನ್ನೊಂದು ಸರಿ ಮಾಡೋದ ಅಂತ ಲಾಡು ತಂದಿದ್ದಲ್ಲ, ಸೊ ಅದನ್ನೇ ತಿನ್ನಿಸ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನಮ್ಗೆ ಅಲ್ಲೂ ಒಂಥರ ವೈಬ್ರೇಷನ್ ಅಂತ. ಇದನ್ನಂತೂ ನಾನು ಮೊದಲಿಂದನೂ ಮಾಡ್ತಿದ್ದೀನಿ, ಮದುವೆಗೆ ಮುಂಚೆಯಿಂದನೂ ನನಗೆ ಎಲ್ಲ ಹಬ್ಬಗಳನ್ನೂ ಮಾಡ್ಕೊಂಬರ್ತಾಯಿದ್ದೀನಿ, ಎಲ್ಲ ಪ್ರತಿಯೊಂದು. ಒಂದೊಂದ್ಸರಿ ನಮ್ಮ ಅಮ್ಮನೇ ಹೇಳ್ಬಿಡ್ತಾರೆ, ಇಷ್ಟೊಂದು ಎಲ್ಲನೂ ಮಾಡೋಕ್ಕೆ ಹೋಗ್ಬೇಡ ಅಂತ. ನಾವು ಮಾಡಿದೆ ಇನ್ಯಾರು ಮಾಡ್ತಾರೆ ಅಲ್ವಾ, ಹೇಳ್ತಾ ಇರೋದು. ಸೊ ಅದು ಒಂದಿನ ಅಷ್ಟೇ, ಅದು ದಿನ ಮಾಡೋಕ್ಕೆ ಹೋಗ್ತೀವ ಇಲ್ಲ ತಾನೇ. ಸೊ ಅದಕ್ಕೋಸ್ಕರನೇ. ಸೊ ಅದರಿಂದ ನಮಗೆ ಒಳ್ಳೆ ವೈಬ್ರೇಷನ್. ಯಾವುದೇ ಪೂಜೆ ಮಾಡೋದ್ರಿಂದಂತೂ ನಾವು ಕಳ್ಕೊಳ್ಳೋದೇನಿಲ್ಲ, ಎಲ್ಲ ನಾವು ಪಡ್ಕೊಳ್ಳೋ ಅಂಥದ್ದೇ ಇರುತ್ತೆ. ಆ ದೇವ್ರು ನಮಗೆ ಒಂದು ಗರಿಕೆ ಅಥವಾ ಒಂದು ಚಿಕ್ಕದೊಂದು ತುಳಸಿ ಹಾಕ್ಬಿಟ್ರೂ ಅದ್ರದ್ದು ರಿಟರ್ನ್ ಫಲ ನಮ್ಗೆ ಬಂದೇ ಬರುತ್ತೆ. ಬಟ್ ಫಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ದೇವ್ರು ಆ ಥರ ಯಾವುದೂ ಆ ಥರ ನಾವು ಮಾಡಿದ್ದನ್ನು ಯಾವುದೂ ಇಟ್ಕೊಳ್ಳಲ್ವಂತೆ. ಸೊ ಆ ಥರ ಅದಕ್ಕೆ ನಾನಂತೂ ಈ ಥರ ನಾನು ಇಟ್ಕೊಂಬಿಟ್ಟೆ. ನನಗಂತೂ ಏನೋ ಒಂಥರ ವೈಬ್ರೇಷನ್ ಅವತ್ತಂತೂ. ಅಲ್ಲಿ ಇಸ್ಕಾನಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಯಾವ ಥರ ಇದೆ ಆ್ಯಂಬಿಯನ್ಸು ಅಂತ ಅಂದ್ಬಿಟ್ಟು. ಸೊ ನಾನು ಇಟ್ಕೊಂಬಿಟ್ಟೆ. ನನಗೂ ತುಂಬ ಯಾಕೋ ಈ ಸರಿ ಅದನ್ನು ನಾಮ ಇಟ್ಕೋಬೇಕು ಅಂತ ಅನ್ನಿಸ್ಬಿಡ್ತು. ಗೋಪಿ ಚಂದನ ಅದನ್ನು ಮುಟ್ಟಿದ್ರೇ ಒಳ್ಳೆ ಕ್ರೀಮ್ ಬೆಣ್ಣೆ ಥರ ಇದೆ ಅದು. ಒಬ್ಬೊಬ್ಬರು ಅದನ್ನು ತೆಗೆದ್ಬಿಟ್ಟು ಇಟ್ಕೋತಾರಲ್ಲ, ಆ ಥರ ಇತ್ತು. ನಾನು ಒಟ್ಟಿಗೆ ರೆಡಿ ಇರೋದೇ ಇತ್ತು ಇದು. ಸೊ ಅದಕ್ಕೆ ತಗೊಂಡೆ. ನೋಡಿ ದೇವ್ರಿಗೆಲ್ಲ ಆರತಿ ಮಾಡಿ. ಸೊ ಇದೇನೇ ನಮಗೆ ಪುಣ್ಯ ಫಲಗಳು ಅಂತ ಹೇಳ್ಬೋದು. ಒಬ್ಬೊಬ್ಬರು ಒಂದೊಂಥರ, ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂಥರ ಇರುತ್ತೆ. ಬಟ್ ನನಗೆ ಇದೇ ಫಸ್ಟ್ ಪ್ರಿಫರೆನ್ಸ್ ಅಂತ. ಸೊ ಇವಳ ಮೇಲೆ ಎಲ್ಲ ಆಟ ಆಡ್ಕೊಂಡು ಇವಳಿಗೊಂದು ಸ್ವಲ್ಪ ತಿಂಡಿ ತಿನ್ನಿಸ್ಕೊಂಡು, ನೋಡಿ ಇದೊಂದೇ ಸರ ಸಾಕು ಅಂದ್ಬಿಟ್ಟು ಅವಳಿಗೂ ಜಾಸ್ತಿ ಏನು ಡೆಕೋರೇಷನ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಅವಳು ಕೊಳಲು ಸಡನ್ನಾಗಿ ನೋಡಿ ಏನಾರು ಮಾಡಬೇಕು ಅಂತ ಅಂದಾಗ ಸಿಗಲ್ಲ, ಅದಕ್ಕೆ ಏನೋ ಒಂದು ಅರೇಂಜ್ ಮಾಡಿದೆ.
ಆ ಪ್ಯಾಂಟ್ ಮಾತ್ರ ಈ ಸೆಟ್ಟು ಇವಳು ಚಿಕ್ಕವಳಾಗಿದ್ದಾಗ 2 ವರ್ಷದ ಹಿಂದೆ ತೊಗೊಂಬಂದಿದ್ದು. ಆವಾಗ ಆ ಪ್ಯಾಂಟ್ ಇವಾಗ ಆಗಲ್ವಲ್ಲ, ಸೊ ಅದಕ್ಕೋಸ್ಕರ ಬೇರೆ ಪ್ಯಾಂಟ್ ಇತ್ತು ಎಲ್ಲ ಕೊರ, ಅದನ್ನ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಗೋಲ್ಡ್ ಕಲರ್ ವೇಲ್ನ ಹೆಂಗೋ ಒಂಚೂರು ಕಚ್ಚೆ ಥರ ಹಾಕ್ಬಿಟ್ಟು ರೆಡಿ ಮಾಡಿದೆ. ನೋಡಿ ಇದು ಕೃಷ್ಣ ಬುಕ್ಕು, ಇದು ಲಾಸ್ಟ್ ಟೈಮ್ ತೊಗೊಂಡಿದ್ದು. ಇದನ್ನು ಅಷ್ಟೇ ಫುಲ್ ಏನು ಓದಿಲ್ಲ ನಾನು ಇದನ್ನೂ, ಸೊ ಇವಾಗ ಓದಬೇಕು ಎಲ್ಲನೂ. ಬಟ್ ತುಂಬ ಚಿಕ್ಕ ಮಕ್ಕಳಲ್ವ ಇವರೆಲ್ಲ, ಸೊ ಇವ್ರಿಗೆಲ್ಲ ಈಗಲೇ ಏನು ತುಂಬ ನಾವೇನು ಹೇಳ್ಕೊಡೋಕ್ಕಾಗಲ್ಲ. ಸುಮ್ಮನೆ ಏನೋ ಒಂದು ಪೂಜೆ ಬಗ್ಗೆ ಅಥವಾ ಕೃಷ್ಣ ಗಣೇಶ ಈ ಥರ ಒಂದೊಂದು ವಿಗ್ರಹಗಳಿಗೆ ಹೆಂಗೆ ಪೂಜೆ ಮಾಡಬೇಕು ಆ ಥರ ಒಂದು ವಿಷಯಗಳನ್ನ ನಾವು ಹೇಳ್ಕೊಡ್ಬೋದು ಅಷ್ಟೇ. ಆಮೇಲೆ ಅವರೇ ಒಂದೊಂದು ಹೂ ಇಡೋದಿರ್ಬೋದು, ಕೈ ಮುಗಿಯೋದು ಅಥವಾ ಏನಾದರೂ ಒಂದು ನಾಮಸ್ತೋತ್ರಗಳನ್ನ ಕಲಿಯೋದು, ಸೊ ಇದನ್ನೆಲ್ಲ ಮಾಡ್ತಾರೆ ಅವರೇನೆ. ಸೊ ನಾವು ಅಷ್ಟೇ ಪ್ರತಿಯೊಂದು ಹಬ್ಬಗಳಿರ್ಬೋದು, ಏನೇ ಇರ್ಬೋದು, ನಮ್ಮ ಕೈಲಿ ಎಷ್ಟಾಗುತ್ತೆ ಆ ಥರ ನಾವು ಮಾಡಬೇಕಾಗುತ್ತೆ. ನೋಡಿ ನಾನು ಲಾಸ್ಟ್ ಇಯರ್ ಮತ್ತು ಬಿಫೋರ್ ಲಾಸ್ಟ್ ಇಯರ್ ಈಚೆ ಹಾಲಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಇಟ್ಟಿದ್ದೆ. ಬಟ್ ಈ ಸರಿ ಏನು ಅಂತಂದರೆ ಬೆಳಗ್ಗೆ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ರಿಂದ ಬೆಳಗ್ಗೆ ವಿಗ್ರಹ ತಂದು ನಾನು ದೇವ್ರ ಮನೇಲಿಟ್ಟು ಪೂಜೆ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ಪೂಜೆ ಮಾಡಿರೋದನ್ನು ಮತ್ತೆ ತೆಗಿಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಲ್ಲೇ ದೇವ್ರ ಮನೇಲೇ ಇರಲಿ ಅಂತ ಅಂದ್ಬಿಟ್ಟು ನಾನು ಈ ಸರಿ ದೇವ್ರ ಮನೇಲೇ ಮಾಡಿದೆ ಪೂಜೆ ಎಲ್ಲನೂ. ಯಾಕೆಂದರೆ ಸುಮ್ಮನೆ ಆಲ್ರೆಡಿ ಪ್ರತಿಷ್ಠಾಪನೆ ಮಾಡಿಬಿಟ್ರದನ್ನು ಮತ್ತೆ ತೆಗಿಯೋಕ್ಕೆ ಯಾಕೋ ನನಗೆ ಮನಸ್ಸು ಒಪ್ಪಲಿಲ್ಲ. ಸೊ ಅದಕ್ಕೋಸ್ಕರ ದೇವ್ರ ಮನೆ ಒಳಗಡೆ ಪೂಜೆ ಮಾಡಿದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಹಾಗೆ ಇವಳ ಕೈಲಿ ಸ್ವಲ್ಪ ನಾಮ ಎಲ್ಲ ಹೇಳಿಸ್ತಾ ಇದ್ದೆ. ರಾಧೆ 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 ಗೋವಿಂದ ಹೇಳಿ ಸರಿ. ವೃಂದಾವನದ ಚಂದ ರಾಧೆ ಗೋವಿಂದ ನನ್ನ ಕುಮಾರ ಮನವಿಟ್ಟ ಚೋರ ರಾಧೆ ಗೋವಿಂದ ಕುಮಾರ ಪುರುಷ ಲೋಕ ಪುರುಷ ರಾಧೆ ಗೋವಿಂದ ರಾಧೆ ಗೋವಿಂದ ರಾಧೆ ಗೋವಿಂದ. ಆಯ್ತಾ? ಥ್ಯಾಂಕ್ ಯು. ಕೊಡಮ್ಮ. ಈಗಿನ್ನೂ ತುಂಬ ರಾಧೆ 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 ಗೋವಿಂದ ವೃಂದಾವನದ ಹೇಳು ಪುರುಷ ಚೆನ್ನಾಗಿ ಹೇಳು. ರಾಧೆ ಗೋವಿಂದ. ಸೊ ಅವತ್ತೆಲ್ಲ ನಾವು ಕೃಷ್ಣನ ಸ್ತೋತ್ರಗಳೇ ಓದೋದಿರ್ಬೋದು, ಮತ್ತು ಇವಳನ್ನ ರೆಡಿ ಮಾಡಿಸಿ ಮನೇಲಿ ಓಡಾಡ್ಸೋದಿರ್ಬೋದು. ಸೊ ಅದೇ ಥರನೇ ಈವ್ನಿಂಗೆಲ್ಲ ಅದೇ ಥರ ಕಳೀತು ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಇದೊಂಥರ ವೈಬ್ರೇಷನ್ ಚೆನ್ನಾಗಿರುತ್ತೆ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಒಂದು ವೈಬ್ಸು. ಸೊ ನಾನು ಅಲ್ಲಿಂದನೇ ಇಸ್ಕಾನಿಂದನೇ ನೋಡಿ ಬೆಣ್ಣೆ ಮುರುಕು ಮತ್ತು ಲಾಡು ಎಲ್ಲ ತಂದಿದ್ದೆ. ನಾನು ಮನೆಯಲ್ಲಿ ಮಾಮೂಲಿ ದೇವ್ರ ನೈವೇದ್ಯಕ್ಕೆ ಬರೀ ಏನು ಪ್ರಸಾದ ಒಂದು ಸ್ವೀಟ್ ಮಾಡಿದ್ದೆ, ಸೊ ಅದು ಮಾತ್ರ ಇಟ್ಟಿದೆ ಅಂತ ಹೇಳ್ಬೋದು. ಸೊ ಮಕ್ಳಿಗೂ ಅಷ್ಟೇ ಇದೆಲ್ಲ ಅಲಂಕಾರ ಮಾಡೋದಿರ್ಬೋದು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ಅವಳಿಗೂ ತುಂಬ ನಿದ್ದೆ ಬರೋಂಗೆ ಆಗ್ಬಿಟ್ಟಿತ್ತು, ಮಧ್ಯಾಹ್ನ ಮಲಗಿರಲಿಲ್ಲ. ಅದಾದಮೇಲೆ ಅವಳು ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ನೋಡಿ ಅವಳೇನು ತಿಂತಾಯಿದ್ರೆ ಬಾಯಿ ತೆಗಿತಾಳೆ. ಕೃಷ್ಣ ಬಾಯಿ ತೆಗೆದಿದ್ನಲ್ಲ, ಬ್ರಹ್ಮಾಂಡ ತೋರಿಸಿದ್ನಲ್ಲ, ಸೊ ಆ ಥರ. ಬೆಳಗ್ಗೆಯಿಂದನೂ ಪಾಪ ಅವಳು ದೇವಸ್ಥಾನಗಳೆಲ್ಲ ಓಡಾಡಿ ಮನೆಗೆ ಬಂದು ಮತ್ತೆ ರೆಡಿಯಾಗಿ ಎಲ್ಲ ಸ್ಟ್ರೈನ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಆಯಿತು ಅಂದ್ಬಿಟ್ಟು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಮಲಗಿಸೋಣ ಅಂತಂದ್ಬಿಟ್ಟು ಮಲಗಿಸ್ತಿದ್ದೆ. ಸೊ ಆವತ್ತಿಂದ ಶುರು ಆಯಿತು. ರಾತ್ರಿ ಮಲ್ಕೊಳ್ಬೇಕಾದ್ರೆ ಕೃಷ್ಣನ ಬುಕ್ ಓದಿಸೋದು. ಸೊ ಈಗಲೂ ಸ್ಟೋರಿನ ಇವಾಗಲೂ ಓದಿಸ್ತಾ ಇರ್ತಾಳೆ ನನ್ನ ಕೈಲೇ. ಸೊ ನಾನು ಹೇಳ್ಕೊಡ್ತಾ ಇರ್ತೀನಿ. ಸೊ ಅದರಲ್ಲಿ ನಾವು ಇಲ್ಲ ಅಂತ ಅನ್ಬಾರ್ದು, ಯಾಕೆಂದರೆ ಮಕ್ಕಳಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಸೊ ಆವಾಗಲೇ ನಾವು ಕೂಡ ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ ಸಡನ್ನಾಗಿ. ಈ ಕಡೆ ನೋಡಿ, ಸ್ಮೈಲ್ ಕೊಡೆ ನೋಡಿ. ಇಲ್ಲಾಂದರೆ ನಾವು ಏನು ಮಾಡೋಕ್ಕಾಗುತ್ತೆ ಅಂದರೆ ಡಿಮೋಟಿವೇಟ್ ಥರ ಆಗ್ಬಿಡುತ್ತೆ ಮಕ್ಕಳಿಗೆ. ನಾವೇನಾದರೂ ಬೇಡ ಅಂತ ಅಂದ್ಬಿಟ್ಟು ಏನಾದರೂ ಸುಮ್ಮನೆ ಆಗಿಬಿಟ್ರೆ, ಗದರಿಸ್ಬಿಟ್ರೆ, ಸೊ ಅವ್ರಿಗೆ ಒಂಥರ ಡಿಮೋಟಿವೇಶನ್ ಥರ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಯಾವಾಗ ಆಗುತ್ತೋ ಆವಾಗ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟಾದರೂ ನಾವು ಅವ್ರ ಜೊತೆಗೆ ಇನ್ವಾಲ್ವ್ ಆಗೋಕ್ಕೆ ಟ್ರೈ ಮಾಡಬೇಕು. ಸೊ ನೋಡಿ, ಇದಾಯಿತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಕೃಷ್ಣ ಜನ್ಮಾಷ್ಟಮಿಯ ಒಂದು ವ್ಲಾಗು ನಿಜವಾಗ್ಲೂ ತುಂಬಾ ವಿಶೇಷ ಅಂತ ಹೇಳ್ಬೋದು. ಪೂರ್ತಿ ನಾನು ಯಾವ ರೀತಿ ಅಂತ ತುಂಬಾ ಡೀಟೇಲಾಗಂತೂ ನಂಗೆ ಹೇಳೋಕ್ಕೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ.
ಆ ಭಾಗವತಂ ಬುಕ್ ಬಂದಾಗಲಿಂದ ಅದನ್ನು ನಾನು ಓದೋಕ್ಕೆ ಶುರು ಮಾಡಿದಾಗಲಿಂದ ಏನೋ ಒಂಥರ ತುಂಬ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ನಾನು ನಿಜವಾಗ್ಲೂ ಆ ದೇವರು ಒಂದೊಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತಲ್ಲ, ಸೊ ಇದೇ ಇರ್ಬೋದು ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಅನಿಸುತ್ತೆ ಗೈಸ್. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದು ಲಾಸ್ಟ್ ಇಯರ್ ಕೃಷ್ಣ ಜನ್ಮಾಷ್ಟಮಿದು ಒಂದು ವಿಡಿಯೋ ಇದು. ಸೊ ಅವತ್ತು ಅಷ್ಟೇ ನೋಡಿ, ಈ ಥರ ನಾನು ಯಾವಾಗಲೂ ಹೊರಗಡೆನೇ ಕೂರಿಸ್ತಾ ಇದ್ದಿದ್ದು. ಬಟ್ ಈ ಸರಿ ಬೆಳಗ್ಗೆನೇ ಪೂಜೆ, ದೇವರ ವಿಗ್ರಹನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿಬಿಟ್ಟಿದ್ನಲ್ಲ, ಸೊ ಅದಕ್ಕೋಸ್ಕರ ನಾನು ಮತ್ತೆ ಅದನ್ನು ತೆಗಿಲಿಲ್ಲ ಅಷ್ಟೇ. ಸೊ ಇದು ಹೋದ ಸರಿದಿದು.